ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಖಮುನೀಂದ್ರರು ಪುನಃ ಪ್ರಾರಂಭಿಸಿದರು. ರಾಜೇಂದ್ರ ಕೇಳು. ನನ್ನ ಪೂಜ್ಯ ತಂದೆಯವರಾದ ಶ್ರೀ ವ್ಯಾಸ ಮಹರ್ಷಿಗಳು ಭಾಗವತ ಪುರಾಣವನ್ನು ರಚಿಸಿ ಅದನ್ನು ಉಪದೇಶಿಸಿದರೆಂದು ಹೇಳಿದನಷ್ಟೇ. ಅದನ್ನೇ ನಿನಗೆ ಉಪದೇಶಿಸಬೇಕೆಂದು ಸಂಕಲ್ಪಿಸಿದ್ದೇನೆ. ಅದನ್ನು ಕೇಳುತ್ತಾ ಹೋದಂತೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆಯುವುದು. ಪುರಾಣಗಳು ದಶಲಕ್ಷಣಗಳಿಂದ ಕೂಡಿರಬೇಕೆಂದು ವಿಧಿ ಇದೆ. ಆ 10 ಲಕ್ಷಣಗಳು ಯಾವುದೆಂಬುದನ್ನು ಹೇಳುತ್ತೇನೆ ಕೇಳು. ಸರ್ಗ, ವಿಸರ್ಗ ಅಥವಾ ಸೃಷ್ಟಿ, ಪ್ರತಿಸೃಷ್ಟಿ, ಸ್ಥಾನ, ಪೋಷಣ, ಊತಿ, ಮನ್ವಂತರಗಳು, ಈಶಾನುಕಥನ, ನಿರೋಧ, ಮುಕ್ತಿ, ಆಶ್ರಯ ಎಂಬಿ 10 ಲಕ್ಷಣಗಳು ಭಾಗವತ ಮಹಾಪುರಾಣದಲ್ಲಿ ವಿಸ್ತಾರವಾಗಿ ವಿವರಿಸಲ್ಪಟ್ಟಿವೆ. ಇವುಗಳಲ್ಲಿ ಆಶ್ರಯ ಎಂಬ ಕೊನೆಯ ಲಕ್ಷಣವು ಒಂದೊಂದು ಪುರಾಣದಲ್ಲೂ ಅತಿ ಮುಖ್ಯವಾಗಿರಲೇಬೇಕು. ಈ ಆಶ್ರಯವೆಂಬುದೇ ಪರಬ್ರಹ್ಮವು. ಈ ಪರಬ್ರಹ್ಮ ಸ್ವರೂಪವು ಸ್ಪಷ್ಟವಾಗಿ ತಿಳಿಯಬೇಕೆಂದರೆ ಮಹರ್ಷಿಗಳು ತಮಗೆ ಪರಂಪರೆಯಾಗಿ ಗುರುಮುಖದಿಂದ ಉಪದೇಶಿಸಲ್ಪಟ್ಟ ಮಿಕ್ಕ 9 ಲಕ್ಷಣಗಳನ್ನು ಅದಕ್ಕೆ ಸಾಧನವಾಗಿ ವರ್ಣಿಸುವರು. ಹೀಗೆ ಆಶ್ರಯವೆಂಬ ಲಕ್ಷಣವು ಚೆನ್ನಾಗಿ ತಿಳಿಯುವುದಕ್ಕೆ ಮಿಕ್ಕ ಲಕ್ಷಣಗಳೆಲ್ಲ ಅಂಗಗಳಾಗಿರುವವು. ಹೀಗೆ ಇವೆಲ್ಲವೂ ಸೇರಿ ಒಂದೇ ಮಹಾಪ್ರಬಂಧವಾಗಿರುವುದು. ಇವುಗಳಲ್ಲಿ ಒಂದೊಂದು ಬೇರೆ ಬೇರೆಯಾಗಿ ವಿಸ್ತಾರವಾಗಿ ವಿವರಿಸಲ್ಪಟ್ಟಿದ್ದರೂ ಇವೆಲ್ಲವನ್ನು ಒಂದೇ ಶಾಸ್ತ್ರವೆಂದು ತಿಳಿಯಬೇಕಾಗಿದೆ. ಇನ್ನು 10 ಲಕ್ಷಣಗಳ ವಿವರವನ್ನು ಸೂಕ್ಷ್ಮವಾಗಿ ವಿವರಿಸಿ ಹೇಳುವೆನು ಕೇಳು. ಪೃಥ್ವಿ, ಅಪ್ಪು, ತೇಜೋ. ಅಪ್ಪು ಅಂತಂದ್ರೆ ನೀರು, ಜಲ. ಅಪ್ಪು ಅಂದ್ರೆ ಜಲ. ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶಗಳೆಂಬ ಪಂಚಭೂತಗಳು. ಅವುಗಳಿಗೆ ತನ್ಮಾತ್ರಗಳೆನ್ನಿಸಿಕೊಳ್ಳುವ ಗಂಧ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದಗಳೆಂಬಿವವು. ನೇತ್ರ, ಸೋತ್ರ, ಘ್ರಾಣ, ರಸನ ಮತ್ತು ತ್ವಗೇಂದ್ರಿಯಗಳೆಂಬ 5 ಜ್ಞಾನೇಂದ್ರಿಯಗಳು. ಹಸ್ತ, ಪಾಣಿ, ಪಾದ, ವಾಯು, ಪಾಯು, ಉಪಸ್ಥವೆಂಬಿ 5 ಕರ್ಮೇಂದ್ರಿಯಗಳು ಮತ್ತು ಬುದ್ಧಿ ಎಂದು ಹೇಳಲ್ಪಡುವ ಮಹತ್ತತ್ವ. ಇವುಗಳೆಲ್ಲ ಸೃಷ್ಟಿಯನ್ನೇ ಸರ್ಗವೆಂದು ಹೇಳುವರು. ಚತುರ್ಮುಖ ಬ್ರಹ್ಮನು ವಿರಾಟ್ ಪುರುಷನ ನಾಭಿಯಿಂದ ಜನಿಸಿದ ತರುವಾಯಿ ಸತ್ವರಜ ಸ್ತಮೋಗಳನ್ನು ಅವಲಂಬಿಸಿ ಅವುಗಳ ವೈಷಮ್ಯದಿಂದ ರಜೋಗುಣ ಪ್ರಾಧಾನ್ಯವನ್ನು ಅವಲಂಬಿಸಿ ವೃಷ್ಟಿರೂಪವಾದ ದೇವ ಮನುಷ್ಯ ಮುಂತಾದ ಸೃಷ್ಟಿಯನ್ನು ನಡೆಸಿದನಷ್ಟೇ. ಇದನ್ನೇ ವಿಸರ್ಗವೆಂದು ಹೇಳುವರು. ಹೀಗೆ ಸಿದ್ಧವಾದ ದೇವ ಮನುಷ್ಯಾದಿ ಸೃಷ್ಟಿಯನ್ನು ಶ್ರೀಮನ್ನಾರಾಯಣನು ದುಷ್ಟ ಸಂಹಾರ ಮಾಡಿ ಸುರಕ್ಷಿತವಾಗಿ ಕಾಪಾಡಿದನು. ಇದನ್ನು ಸ್ಥಾನ ಎಂದು ಹೇಳುವರು. ಭಗವಂತನಾದ ನಾರಾಯಣ ಮೂರ್ತಿಯು ಧರ್ಮಜ್ಞಾನಿಯಾಗಿ ಅಧರ್ಮವು ಹೆಚ್ಚಿದಾಗ ಪ್ರತಿ ಯುಗದಲ್ಲೂ ಅವತಾರ ಮಾಡಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾದಿ ಕಾರ್ಯವನ್ನು ಮಾಡುವನಲ್ಲ, ಅದನ್ನು ಪೋಷಣ ಎಂದು ಕರೆಯುವರು. ಜೀವಾತ್ಮರಿಗೆ ಜನ್ಮಾಂತರದಿಂದ ಕರ್ಮವಾಸನೆಗಳು ಅನುಸರಿಸಿ ಬರುತ್ತಿರುವವು. ಇವಕ್ಕೆ ಊತಿ ಎಂದು ಹೇಳುವರು. ರಕ್ಷಣ ಕಾರ್ಯದಲ್ಲಿ ನಿಯುಕ್ತರಾದ ಮಹಾತ್ಮರ ಧರ್ಮಗಳನ್ನು ವರ್ಣಿಸುವ ವಿಚಾರವನ್ನು ಮನ್ವಂತರ ಎಂದು ಕರೆದಿದ್ದಾರೆ. ಶ್ರೀಮನ್ನಾರಾಯಣನು ಎತ್ತಿದ ವಿವಿಧ ಅವತಾರಗಳಲ್ಲಿ ನಡೆಸಿದ ಅದ್ಭುತ ಕಾರ್ಯಗಳನ್ನು ಕುರಿತು ವರ್ಣನೆಗಳು ಈಶಾನುಕಥನ ಎಂದು ಕರೆಯಲ್ಪಟ್ಟಿದೆ. ಕರ್ಮರೂಪವಾದ ಶಕ್ತಿಗಳೊಂದಿಗೆ ಕೂಡಿ ಜೀವಾತ್ಮಗಳು ಸೂಕ್ಷ್ಮ ಪ್ರಕೃತಿಯಲ್ಲಿರುವಿಕೆಯನ್ನು ನಿರೋಧವೆನ್ನುವರು. ಜೀವಾತ್ಮನು ಭಗವದ್ ಅನುಗ್ರಹಕ್ಕೆ ಪಾತ್ರನಾದ ಮೇಲೆ ತಾನು ಸೃಷ್ಟಿಕಾಲದಲ್ಲಿ ಕಳೆದ ದೇವ ಮನುಷ್ಯಾದಿ ರೂಪಗಳನ್ನು ತ್ಯಜಿಸಿ ಸಕಲ ಪಾಪಗಳಿಂದಲೂ ಬಿಡಲ್ಪಟ್ಟು ತನ್ನ ಸಹಜ ರೂಪವನ್ನು ಹೊಂದುವುದೇ ಮುಕ್ತಿ ಎಂದು ಕರೆಯಲ್ಪಡುವುದು. ಚತುರ್ಮುಖ ಬ್ರಹ್ಮನು ವಿರಾಟ್ ರೂಪನ ನಾಭಿಯಿಂದ ಜನಿಸಿದ ತರುವಾಯ ಸತ್ಯ ರಜಸ್ತಮೋಗುಣವನ್ನು ಅವಲಂಬಿಸಿ ಅವುಗಳ ವೈಷಮ್ಯದಿಂದ ರಜೋಗುಣ ಪ್ರಾಧಾನ್ಯವನ್ನು ಅವಲಂಬಿಸಿ ವೃಷ್ಟಿರೂಪವಾದ ದೇವ ಮನುಷ್ಯ ಮುಂತಾದ ಸೃಷ್ಟಿಯನ್ನು ನಡೆಸಿದ್ದನಷ್ಟೇ. ಇದನ್ನ ವಿಸರ್ಗವೆಂದು ಹೇಳುವರು. ಹೀಗೆ ಸಿದ್ಧವಾದ ದೇವ ಮನುಷ್ಯಾದಿ ಸೃಷ್ಟಿಯನ್ನು ಶ್ರೀಮನ್ನಾರಾಯಣನು ದುಷ್ಟ ಸಂಹಾರ ಮಾಡಿ ಸುರಕ್ಷಿತವಾಗಿ ಕಾಪಾಡಿದನು. ಇದನ್ನು ಸ್ಥಾನ ಎಂದು ಹೇಳುವರು.
ಭಗವಂತನಾದ ನಾರಾಯಣಮೂರ್ತಿಯು ಧರ್ಮಜ್ಞಾನಿಯಾಗಿ ಅಧರ್ಮವು ಹೆಚ್ಚಿದಾಗ ಪ್ರತಿ ಯುಗದಲ್ಲೂ ಅವತಾರ ಮಾಡಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾದಿ ಕಾರ್ಯವನ್ನು ಮಾಡುವನೆಲ್ಲ ಅದನ್ನ ಪೋಷಣ ಎಂದು ಕರೆಯುವರು. ಜೀವಾತ್ಮರಿಗೆ ಜನ್ಮಾಂತರದಿಂದ ಕರ್ಮ ವಾಸನೆಗಳು ಅನುಸರಿಸಿ ಬರುತ್ತಿರುವವು. ಇವಕ್ಕೆ ಊತಿ ಎಂದು ಹೇಳುತ್ತರು. ರಕ್ಷಣಾ ಕಾರ್ಯದಲ್ಲಿ ನಿಯುಕ್ತರಾದ ಮಹಾತ್ಮರ ಧರ್ಮಗಳನ್ನು ವರ್ಣಿಸುವ ವಿಚಾರವನ್ನು ಮನ್ವಂತರ ಎಂದು ಕರೆದಿದ್ದಾರೆ. ಶ್ರೀಮನ್ನಾರಾಯಣನು ಎತ್ತಿದ ವಿವಿಧ ಅವತಾರಗಳಲ್ಲಿ ನಡೆಸಿದ ಅದ್ಭುತ ಕಾರ್ಯಗಳನ್ನು ಕುರಿತು ವರ್ಣನೆಗಳು ಈಶಾನು ಕಥನ ಎಂದು ಕರೆಯಲ್ಪಟ್ಟಿದೆ. ಕರ್ಮರೂಪದಿಂದ ಶಕ್ತಿಗಳೊಂದಿಗೆ ಕೂಡಿ ಜೀವಾತ್ಮಗಳು ಸೂಕ್ಷ್ಮ ಇರುವಿಕೆಯನ್ನು ನಿರೋಧವೆನ್ನುವರು. ಜೀವಾತ್ಮನು ಭಗವದ್ ಅನುಗ್ರಹಕ್ಕೆ ಪಾತ್ರನಾದ ಮೇಲೆ ತಾನು ಸೃಷ್ಟಿಕಾಲದಲ್ಲಿ ಕಳೆದ ದೇವ ಮನುಷ್ಯಾದಿ ರೂಪಗಳನ್ನು ತ್ಯಜಿಸಿ ಸಕಲ ಪಾಪಗಳಿಂದಲೂ ಬಿಡಲ್ಪಟ್ಟು ತನ್ನ ಸಹಜ ರೂಪವನ್ನು ಹೊಂದುವುದೇ ಮುಕ್ತಿ ಎಂದು ಕರೆಯಲ್ಪಡುವುದು. ಇನ್ನು ಈ ದಶಲಕ್ಷಣದಲ್ಲೂ ಅತಿ ಮುಖ್ಯವೆನಿಸಿದ ಆಶ್ರಯವೆಂಬ ಲಕ್ಷಣವೆಂಥದು ಎಂದು ಹೇಳುವನು ಕೇಳು. ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಮುಂತಾದ ಮಹಾ ಕಾರ್ಯಗಳು ಯಾವ ಪರಮಾತ್ಮನಿಂದ ನಡೆಯುವುದೋ ಆ ಪರಬ್ರಹ್ಮನೇ ಆಶ್ರಯವೆಂದು ಕರೆಯಲ್ಪಡುವನು. ಜೀವಾತ್ಮರಲ್ಲಿ ಅಂತರಾತ್ಮನಾಗಿ ನಿಯಾಮಕನಾಗಿರುವವನು ಆಧ್ಯಾತ್ಮಿಕ ಆದಿದೈವಿಕಗಳೆಂದು ಕರೆಯಲ್ಪಟ್ಟಿರುವವನು ಸಕಲ ಜ್ಞಾನೇಂದ್ರಿಯಗಳಿಗೂ ಅಭಿಮಾನಿಗಳಾದ ಸೂರ್ಯಾದಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರುವವನು ಆತನೇ ಆಕಾಶಾದಿ ಭೂತಗಳ ಅಸಾಧಾರಣ ಧರ್ಮವಾದ ಶಬ್ದಾದಿ ವಿಷಯಗಳಲ್ಲಿ ಅಂತರ್ಗತನಾಗಿ ಆದಿ ಭೌತಿಕ ನೆನೆಸಿಕೊಂಡಿರುವವನು. ಇದರಿಂದ ಜ್ಞಾನಾಶ್ರಯನಾದ ಆತ್ಮನು ಜ್ಞಾನ ಕಾರಣಗಳಾದ ಇಂದ್ರಿಯಗಳು ಮತ್ತು ಆ ಜ್ಞಾನಕ್ಕೆ ವಿಷಯಗಳಾದ ಶಬ್ದ ಸ್ಪರ್ಶಾದಿಗಳು ಹೀಗೆ ಎಲ್ಲವೂ ಭಗವದಾತ್ಮಕವೆಂದು ನಿಶ್ಚಯವಾಯಿತು. ಕಣ್ಣು, ಕಿವಿ, ನಾಲಿಗೆ ಮೊದಲಾದ ಇಂದ್ರಿಯಗಳಾಗಲಿ, ಅವುಗಳಿಂದ ತಿಳಿಯಬಹುದಾದ ಜ್ಞಾನವಾಗಲಿ, ಅವುಗಳಿಂದ ಅನುಭವಿಸಬಹುದಾದ ವಿಷಯಗಳಾಗಲಿ ಇಲ್ಲದಿದ್ದರೆ ಲೋಕದಲ್ಲಿ ಯಾವ ವಿಚಾರವನ್ನು ಗ್ರಹಿಸಲು ಸಾಧ್ಯವಾಗುತ್ತಿರಲಿಲ್ಲವಲ್ಲವೇ? ಆದುದರಿಂದ ಜ್ಞಾನ, ಜ್ಞಾತ್ರ, ಜ್ಞೇಯ ಈ ಮೂರರಲ್ಲಿ ಇಲ್ಲದಿದ್ದರೂ ಪ್ರಪಂಚದ ವ್ಯಾಪಾರವೇ ಸಾಗುತ್ತಿರಲಿಲ್ಲ. ಪರಮಪುರುಷನು ಯಾವುದೊಂದು ಇಂದ್ರಿಯಗಳ ಸಹಾಯವಿಲ್ಲದೆಯೇ ಸಕಲವನ್ನು ಸಾಕ್ಷಾತ್ಕಾರಿಸತಕ್ಕ ಶಕ್ತಿಯುಳ್ಳವನು. ಜೀವಾತ್ಮಗಳಿಗೆ ಆಧಾರ ಸ್ವರೂಪನಾಗಿರುವ ಪರಮಪುರುಷನು ಮತ್ಯಾವುದರ ಆಧಾರವನ್ನು ಅವಲಂಬಿಸದೆ ಸಕಲಕ್ಕೂ ಮೂಲಾಧಾರ ವಸ್ತುವಾಗಿರುವನು. ವಿರಾಟ್ ಪುರುಷನ ಲೋಕವು ಹೇಗೆ ಸೃಷ್ಟಿವಾಯಿತು ಎಂದು ಕೇಳಿದೆಯಲ್ಲವೇ ರಾಜೇಂದ್ರ? ಆ ವಿಚಾರವನ್ನು ಸೂಕ್ಷ್ಮವಾಗಿ ಹೇಳುವೆನು ಕೇಳು. ವಿರಾಟ್ ಪುರುಷನು ಲೀಲಾ ವಿನೋದಿಯಾದ ತನಗೆ ವಾಸಿಸುವುದಕ್ಕೆ ಒಂದು ಸ್ಥಳ ಬೇಕೆಂದು ಇಚ್ಛೆಯಾಗಲು ಜಲವನ್ನು ಸೃಷ್ಟಿಸಿದನು. ಆ ಜಲರಾಶಿಯಲ್ಲೇ ಸಹಸ್ರಾರು ವರ್ಷಕಾಲ ವಾಸ ಮಾಡುತ್ತಾ ಇದ್ದುದರಿಂದ ನಾರಾಯಣ ಎನ್ನಿಸಿಕೊಂಡನು. ಮಹತ್ತತ್ವದಿಂದ ಪೃಥ್ವಿಯವರೆಗಿನ ಸಕಲ ವಿಧ ಸೃಷ್ಟಿಯು ಸಕಲ ಭೂತವರ್ಗಗಳು ಕಾಲ, ಕರ್ಮ, ಸ್ವಭಾವ ಮುಂತಾದುವುದೆಲ್ಲವೂ ಆತನ ಅನುಗ್ರಹದಿಂದಲೇ ಉಂಟಾಗುವವು. ದ್ರವ್ಯಾದಿಗಳ ಸ್ಥಿತಿ, ಪ್ರವೃತ್ತಿ ಮುಂತಾದವುಗಳೆಲ್ಲ ಆತನ ಸಂಕಲ್ಪವೇ ಕಾರಣ. ಆತನು ಉಪೇಕ್ಷಿಸಿದ ಪಕ್ಷದಲ್ಲಿ ಯಾವ ವಸ್ತುವು ಇರಲು ಸಾಧ್ಯವೇ ಇಲ್ಲ. ಸೃಷ್ಟಿಗೆ ಮೊದಲು ಏಕಾಕಾರನಾಗಿದ್ದ ಆ ಮಹಾಮಹಿಮನು ನಾಮರೂಪಗಳನ್ನುಂಟಾದ ದೇವ ಮನುಷ್ಯಾದಿ ವಿವಿಧ ವಸ್ತುಗಳಾಗಬೇಕೆಂದು ಇಚ್ಛಿಸಿದನು. ತರುವಾಯಿ ಯೋಗ ತಲ್ಪದಿಂದೆದ್ದು ತನಗೆ ಶರೀರಭೂತವಾಗಿಯೂ ಚೇತನ ಸ್ವರೂಪವುಳ್ಳದಾಗಿಯೂ ಇದ್ದ ಕಾರಣ ಆ ದ್ರವ್ಯವನ್ನೇ ಹಿಡಿದು ಸತ್ವ ರಜಸ್ ತಮೋಗುಣಾದಿ ಪ್ರಕೃತಿಯ ಮೂರು ಗುಣಗಳಲ್ಲೊಂದಾದ ರಜೋಗುಣವನ್ನು ಪ್ರಧಾನವಾಗಿ ಹೊಂದಿದ ಚತುರ್ಮುಖನನ್ನು ತನ್ನ ಸಂಕಲ್ಪದಿಂದ ಪಡೆದನು. ಆತನಿಗೆ ಅಂತರಾತ್ಮನಾಗಿ ಜ್ಞಾನ ಜ್ಞೇಯ ರೂಪವಾದ ಆ ಚಿದಾತ್ಮಕ ಕಾರಣ ದ್ರವ್ಯವನ್ನೇ ಮೂರು ವಿಧದಿಂದ ವೃಷ್ಟಿ ರೂಪವಾಗಿ ಸೃಷ್ಟಿಸಿದನು. ಆದಿಭೂತ, ಆದಿದೈವ, ಆಧ್ಯಾತ್ಮವೆಂಬ ಮೂರು ಭಗವಂತನಿಂದ ಮೊದಲು ಪರಮಾಧಿಷ್ಠಿತವಾಗಿ ಸಮಿಷ್ಟಿ ರೂಪದಿಂದಲೇ ಇದ್ದವು. ಜ್ಞಾತೃವಾದ ಆತ್ಮನನ್ನು ಸೃಷ್ಟಿಸುವುದೆಂದರೆ ಜೀವಾತ್ಮನೇ ಸೃಷ್ಟಿಸುವುದೆಂದು ಅರ್ಥ ಮಾಡಬಾರದು.
ಜೀವಾತ್ಮಗಳಿಗೆ ಅವರವರ ಕರ್ಮ ಫಲಾನುಗುಣ್ಯವಾದ ದೇವ ಮನುಷ್ಯಾದಿ ಶರೀರಗಳನ್ನು ಸೇರಿಸಿಕೊಂಡು ಕೊಡುವುದೆಂದು ತಿಳಿಯಬೇಕು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಚಕ್ಷು ಶ್ರೋತಾದಿ ತನ್ಮಾತ್ರೆಗಳು, ಆಕಾಶಾದಿ ಭೂತಗಳು, ಶಬ್ದಾದಿ ವಿಷಯಗಳು ಇವುಗಳನ್ನು ಸೃಷ್ಟಿಸಿದ ಮೇಲೆ ಪರಮಾತ್ಮನು ಆಕಾಶಾದಿ ಭೂತಗಳನ್ನು, ಮಹತ್ತು ಮತ್ತು ಅಹಂಕಾರ ಎಂಬಿ ಎರಡು ತತ್ವಗಳನ್ನು ಸಪ್ತೀಕರಣ ರೀತಿಯಿಂದ ಸೇರಿಸಿ ಅಂಡವನ್ನು ಸೃಷ್ಟಿಸಿ ಅದರಲ್ಲಿ ಹಿಂದೆ ಹೇಳಿದಂತೆ ಚತುರ್ಮುಖ ಬ್ರಹ್ಮನನ್ನು ಪಡೆದನಷ್ಟೇ. ಆವರೆಗಿನ ಸೃಷ್ಟಿಗೆ ಸಮಿಷ್ಟಿ ಸೃಷ್ಟಿ ಎಂದು ಹೆಸರು. ಈ ಸಮಿಷ್ಟಿ ಕಾರ್ಯವು ಪರಮಪುರುಷನಿಂದಲೇ ನೇರವಾಗಿ ನಡೆದಿದು. ಸಾಕ್ಷಾತ್ತಾಗಿ ತಾನೇ ನಡೆಸಿದ ಈ ಸಮಿಷ್ಟಿ ಕಾರ್ಯವನ್ನು ನೋಡಿ ಸಂತುಷ್ಟನಾದ ಸ್ವಾಮಿಯು ತರುವಾಯ ಬ್ರಹ್ಮನಲ್ಲಿ ಅಂತರ್ಯಾಮಿಯಾಗಿದ್ದು ಅವನ ಮೂಲಕ ದೇವ ಮನುಷ್ಯ, ಪಶು ಪಕ್ಷಿ ಮೃಗಗಳೇ ಮುಂತಾದ ಲೋಕದಲ್ಲಿ ಕಂಡುಬರುವ ಈ ವಿವಿಧ ಸೃಷ್ಟಿ ಕಾರ್ಯವನ್ನು ನಡೆಸುವನು. ಇದನ್ನೇ ವೃಷ್ಟಿ ಸೃಷ್ಟಿ ಎಂದು ಕರೆಯುವರು. ಈ ಚತುರ್ಮುಖ ಬ್ರಹ್ಮದೇವನು ಉಚ್ಛ್ವಾಸ ನಿಶ್ವಾಸ ರೂಪವಾದ ಪ್ರಾಣ ವ್ಯಾಪಾರವನ್ನು ನಡೆಸುವಾಗ ಆತನ ಶರೀರಾಂತರ್ಗತವಾದ ಪ್ರಾಣವಾಯುವಿನಿಂದ ಓಜಸ್ಸು, ತೇಜಸ್ಸು, ಬಲ ಈ ಮೂರು ಧರ್ಮಗಳುಂಟಾದವು. ಓಜಸ್ಸೆಂದರೆ ಪ್ರಯತ್ನವೆನ್ನಿಸಿಕೊಳ್ಳುವ ಪ್ರವೃತ್ತಿ ಸಾಮರ್ಥ್ಯ, ತೇಜಸ್ಸೆಂದರೆ ವೇಗ ಸಾಮರ್ಥ್ಯ, ಬಲವೆಂಬುದು ಧಾರಣಾ ಸಾಮರ್ಥ್ಯ. ಈ ಮೂರು ಧರ್ಮಗಳಿಗೂ ಒಡಗೂಡಿ ಚತುರ್ಮುಖನ ಶರೀರಾಂತರ್ಗತವಾದ ಪ್ರಾಣದಿಂದ ಲೋಕದ ಎಲ್ಲ ಪ್ರಾಣಿಗಳ ಜೀವಕ್ಕೆ ಹೇತುವು ಪ್ರಧಾನವೂ ಆದ ಪ್ರಾಣಗಳುಂಟಾದವು. ಇಂದ್ರಿಯಗಳೆಲ್ಲವೂ ಈ ಪ್ರಾಣವನ್ನೇ ಅನುಸರಿಸಿ ರಾಜನನ್ನು ಅನುವರ್ತಿಸುವ ರಾಜಸೇವಕರಂತೆ ದೇಹ ವ್ಯಾಪಾರಗಳನ್ನು ನಡೆಸತೊಡಗಿದವು. ದೇಹದ ಸ್ಥಿತಿಗೆ ಈ ಪ್ರಾಣವಾಯುವೇ ಪ್ರಧಾನ ಆಧಾರವು. ಇದು ಶಾಂತವಾದರೆ ಸಕಲ ಇಂದ್ರಿಯ ವ್ಯಾಪಾರಗಳು ನಿಲ್ಲುವವು. ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ನಡೆದಂತೆಯೇ ವೃಷ್ಟಿ ಪ್ರಾಣಿಗಳು ಕೂಡ ದೇವ ಮನುಷ್ಯಾದಿ ಶರೀರಗಳಲ್ಲಿ ಓಜಸ್ಸು, ತೇಜಸ್ಸು ಮತ್ತು ಬಲ ಈ ಮೂರು ಶಕ್ತಿಗಳನ್ನು ಆಧರಿಸಿಕೊಂಡು ಪ್ರಾಣಪಾನ ವ್ಯಾನಾದಿ ಪಂಚವಾಯುಗಳ ಮೂಲಕ ನಡೆಯಬೇಕಾದ ಸಕಲ ಕಾರ್ಯಗಳನ್ನು ನಡೆಸತೊಡಗಿದವು. ಆಗ ಪ್ರಾಣವಾಯುವಿನ ಶಕ್ತಿಯಿಂದ ಜಠರಾಗ್ನಿಯು ಜ್ವಲಿಸತೊಡಗಿತು. ಅನ್ನಪಾನಗಳಲ್ಲಿ ಆಸೆ ಹುಟ್ಟಿತು. ಆಗ ಆ ವೃಷ್ಟಿ ಶರೀರಕ್ಕೆ ಮುಖವು ಏರ್ಪಟ್ಟಿತು. ಅದರಲ್ಲಿ ತಾಲುವು ರಸನೇಂದ್ರಿಯಗಳು ಹುಟ್ಟಿದವು. ರಸನೇಂದ್ರಿಯದ ಅಭಿಮಾನಿ ವರುಣನು ಆ ಇಂದ್ರಿಯಕ್ಕೆ ಅನುಭವ ಯೋಗ್ಯ ವಿಷಯಗಳಾದ ಲವಣ, ಕಟು, ಮಧುರ ಮುಂತಾದ ಷಡ್ರಸಗಳು ಹುಟ್ಟಿದವು. ಚತುರ್ಮುಖನಿಗೆ ಬಾಯಿಂದ ಮಾತನಾಡಬೇಕೆಂಬ ಅಭಿಲಾಷೆ ಹುಟ್ಟಿತು. ಒಡನೆಯೇ ವೃಷ್ಟಿ ಶರೀರಕ್ಕೆ ವಾಗೇಂದ್ರಿಯವು, ಅದಕ್ಕೆ ಅಧಿಷ್ಠಾನ ದೇವತೆಯಾದ ಅಗ್ನಿಯು ಹುಟ್ಟಿದವು. ಬ್ರಹ್ಮನ ಕಂಠದಲ್ಲಿ ನಿಂತ ವಾಯುವು ಹೊರಕ್ಕೆ ಬರಬೇಕೆಂಬ ಅವಶ್ಯಕತೆ ತೋರಿತು. ಆಗ ವೃಷ್ಟಿ ಶರೀರದಲ್ಲಿ ಅದರ ನಿರ್ಗಮನ ಮಾರ್ಗವಾಗಿರುವಂತೆ ನಾಸಾರಂಧ್ರಗಳುಂಟಾದವು. ತರುವಾಯ ಬ್ರಹ್ಮನಿಗೆ ಗಂಧವನ್ನು ಆಘ್ರಾಣಿಸಬೇಕಾದ ಅಪೇಕ್ಷೆ ಉಂಟಾಗಲು ಘ್ರಾಣೇಂದ್ರಿಯವು, ಅದಕ್ಕೆ ಅಭಿಮಾನಿ ದೇವತೆಯಾದ ವಾಯುವು ಹುಟ್ಟಿದವು. ಮತ್ತೆ ಆ ಬ್ರಹ್ಮನಿಗೆ ತನ್ನ ದೇಹವನ್ನು ಮತ್ತು ಇತರ ವಸ್ತುಗಳನ್ನು ನೋಡಬೇಕೆಂಬ ಅಭಿಲಾಷೆ ಉಂಟಾಗಲು ಆ ವೃಷ್ಟಿ ಮುಖದಲ್ಲಿ ಕಣ್ಣುಗುಡ್ಡೆಗಳು ಹುಟ್ಟಿದವು. ಆಗ ನೇತ್ರೇಂದ್ರಿಯವು, ತದಭಿಮಾನಿ ಸೂರ್ಯದೇವನು ಹುಟ್ಟಿದರು. ಆಮೇಲೆ ಬ್ರಹ್ಮನಿಗೆ ಶಬ್ದಗಳನ್ನು ಗ್ರಹಿಸಬೇಕೆಂದು ಇಚ್ಛೆ ಉಂಟಾಯಿತು. ಒಡನೆಯೇ ಕಿವಿಗಳು ಶಬ್ದವನ್ನು ಗ್ರಹಿಸಲು ಸಮರ್ಥವಾದ ಕರ್ಣೇಂದ್ರಿಯವು, ಅದಕ್ಕೆ ಅಧಿಷ್ಠಾನ ದೇವತೆಗಳಾದ ದಿಗ್ಪತಿಗಳು, ದಿಗಧಿಪತಿಗಳು ಅಂತ ಇರುತ್ತೆ, ದಿಗಧಿಪತಿಗಳು ಅಂತಿದೆ, ಹುಟ್ಟಿದರು. ತರುವಾಯ ಆ ಚತುರ್ಮುಖನಿಗೆ ಶೀತೋಷ್ಣಗಳನ್ನು, ಮೃದುತ್ವ, ಕಾಠಿನ್ಯಾದಿಗಳನ್ನು ತಿಳಿಯಬೇಕೆಂಬ ಇಚ್ಛೆ ಉಂಟಾಯಿತು. ಆಗ ಅವನಲ್ಲಿ ಸ್ಪರ್ಶೇಂದ್ರಿಯಕ್ಕೆ ಸ್ಥಾನವಾದ ಚರ್ಮ ಹುಟ್ಟಿತು. ತ್ವಗೇಂದ್ರಿಯವು, ಅದಕ್ಕೆ ಅಧಿಷ್ಠಾನ ದೇವತೆಯಾದ ವಾಯುವು, ಸ್ಪರ್ಶಗುಣಗಳನ್ನು ಗ್ರಹಿಸುವ ಸಾಮರ್ಥ್ಯವು ಉಂಟಾದವು. ಚರ್ಮದ ಮೇಲಿನ ರೋಮಗಳಿಗೆ ವೃಕ್ಷಗಳು ಅಧಿದೇವತೆಗಳೇ ನೆನೆಸಿದವು. ಹೀಗೆ ಪಂಚ ಜ್ಞಾನೇಂದ್ರಿಯಗಳು ಹುಟ್ಟಿದ ಮೇಲೆ ಬ್ರಹ್ಮದೇವನಿಗೆ ಕಾರ್ಯಗಳನ್ನು ಮಾಡಬೇಕೆಂಬ ಅಭಿಲಾಷೆ ಉಂಟಾಯಿತು. ಹಸ್ತಗಳು ಹುಟ್ಟಿದವು. ಸಂಚರಿಸಬೇಕೆಂಬ ಅಭಿಲಾಷೆಯಾಯಿತು. ಪಾದಗಳು ಹುಟ್ಟಿದವು. ಹಸ್ತಗಳಿಗೆ ಇಂದ್ರನು, ಪಾದಗಳಿಗೆ ಯಜ್ಞ ಸ್ವರೂಪನಾದ ವಿಷ್ಣುವು ಅಧಿದೇವತೆಗಳಾದರು. ಪ್ರಜೋತ್ಪಾದನದಲ್ಲೂ
ಸುಖಾನುಭವದಲ್ಲೂ ಅಭಿಲಾಷೆ ಉಂಟಾಯಿತು. ಆಗ ಉಪಸ್ಥಾನದಲ್ಲಿ ಪುರುಷಲಿಂಗ ಉತ್ಪತ್ತಿಯಾಯಿತು. ಅದಕ್ಕೆ ಪ್ರಜಾಧಿಪತಿ ಆದಿದೇವತೆ ಆದನು. ಹೀಗೆಯೇ ಗುದಸ್ಥಾನವು ಅಲ್ಲಿ ವಾಯು ಎಂಬ ಇಂದ್ರಿಯವು ಸಿದ್ಧವಾಗಿ ಅದಕ್ಕೆ ಮಿತ್ರನು ಅಧಿದೇವತೆಯಾದನು. ಆ ಅನ್ನಪಾನಗಳನ್ನು ಗ್ರಹಿಸಬೇಕೆಂಬ ಇಚ್ಛೆ ಉಂಟಾಯಿತು. ಅವುಗಳಿಗೆ ಆಶ್ರಯಗಳಾದ ಹೊಟ್ಟೆಯು, ಕರುಳುಗಳು, ಜಲಮಾರ್ಗಗಳು, ನಾಡಿಗಳು ಉಂಟಾದವು. ಹೀಗೆಯೇ ಕ್ರಮವಾಗಿ ಹೃದಯವು, ಮನಸ್ಸೆಂಬ ಇಂದ್ರಿಯವು, ಕಾಮಸಂಕಲ್ಪ ಮುಂತಾದವು ಉಂಟಾದವು. ತ್ವಕ್ಕು, ಮಾಂಸ, ರಕ್ತ, ಮೇಧಸ್ಸು, ಅಸ್ಥಿ, ಮಜ್ಜೆ ಈ 7 ವಿಧ ಧಾತುಗಳು, ಭೂಮಿ, ನೀರು ಮತ್ತು ತೇಜಸ್ಸು ಈ ಭೂತಗಳ ಸಂಯೋಗ ವ್ಯಾಪಾರದಿಂದ ಏರ್ಪಟ್ಟವು. ಪ್ರಾಣಗಳು ಆಕಾಶ, ನೀರು ಮತ್ತು ವಾಯು ಈ 3 ಭೂತಗಳ ಸಂಯೋಗ ವ್ಯಾಪಾರದಿಂದ ಉಂಟಾಗಿವೆ. ಶಬ್ದಾದಿ ಗುಣಗಳು ಅಹಂಕಾರ ತತ್ವದಿಂದ ಹುಟ್ಟಿದವು. ಇಂದ್ರಿಯಗಳು ಈ ಶಬ್ದಾದಿ ಗುಣಗಳಿಂದ ಹುಟ್ಟಿದವು. ಮನಸ್ಸೇ ಕಾಮ ಸಂಕಲ್ಪಾದಿಗಳಿಗೆ ಆಧಾರವಾಯಿತು. ಬುದ್ಧಿಯು ವಿಜ್ಞಾನ ಸ್ವರೂಪವೆನ್ನೆನಿಸಿ ಮಹತ್ತತ್ವದಿಂದ ಉದ್ಭವಿಸಿತು. ಪರೀಕ್ಷಿತ್ ರಾಜನೇ, ಸಮೃಷ್ಟಿ, ಸೃಷ್ಟಿ ಮತ್ತು ವೃಷ್ಟಿ, ಸೃಷ್ಟಿ ಈ 2 ವಿಚಾರಗಳನ್ನು ಕೇಳಿದೆಯಲ್ಲವೇ? ಹೀಗೆ ದೇವ ಮನುಷ್ಯ ವರ್ಗಾದಿ ಅಖಿಲ ಚೇತನಾಚೇತನಗಳನ್ನು ಒಳಗೊಂಡು ಹೊರಭಾಗದಲ್ಲಿ ಭೂಮಿ, ನೀರು, ತೇಜಸ್ಸು, ವಾಯು, ಆಕಾಶ, ಅಹಂಕಾರ, ಮಹತ್ತತ್ವ, ಅವ್ಯಕ್ತ ತತ್ವ ಎಂಬಿ ಅಷ್ಟಾವರಣಗಳಿಂದ ವ್ಯಾಪ್ತನಾಗಿರುವ ಇದು ಭಗವಂತನ ಸ್ಥೂಲ ಶರೀರವೆಂದು ಹೇಳಲ್ಪಟ್ಟಿದೆ. ಭಗವಂತನ ಈ ಸ್ಥೂಲ ಶರೀರಕ್ಕಿಂತಲೂ ಬೇರೆಯಾದ ಅತಿ ಸೂಕ್ಷ್ಮವಾದ ಸೂಕ್ಷ್ಮ ಶರೀರ ಒಂದುಂಟು. ಅದು ಪ್ರಾಣಿಗಳ ಇಂದ್ರಿಯಗಳಿಗೆ ಗೋಚರವಾಗತಕ್ಕದ್ದಲ್ಲ. ದೇವ ಮನುಷ್ಯಾದಿಗಳ ಮನಸ್ಸು ಬುದ್ಧಿಗಳಿಗೂ ವಾಕುಗಳಿಗೂ ಗೋಚರಿಸತಕ್ಕದ್ದಲ್ಲ. ಅದು ಉತ್ಪತ್ತಿ, ಸ್ಥಿತಿ, ವಿನಾಶಗಳಿಂದ ದೂರವಾದ, ಕಾಲ ಪರಿಮಾಣಕ್ಕೂ ಒಳಪಡದ ನಿತ್ಯ ವಸ್ತುವನ್ನೆನಿಸಿಕೊಂಡಿರುವ ಮುಕ್ತಾತ್ಮ ಸ್ವರೂಪವು. ರಾಜೇಂದ್ರ, ಶಬ್ದಾದಿ ವಿಷಯಗಳಲ್ಲಿ ಬಳಕೆಗೊಂಡ ಮನಸ್ಸನ್ನು ಸ್ವಾಧೀನಪಡಿಸಿಕೊಂಡು ಭಗವಂತನ ಸೂಕ್ಷ್ಮ ರೂಪವನ್ನು ಧ್ಯಾನಿಸುವುದು ಬಹು ಕಷ್ಟ ಸಾಧ್ಯವಾದ ಕಾರ್ಯ. ಆದುದರಿಂದ ಮೊದಲು ಭಗವಂತನ ಅವತಾರಗಳನ್ನು ಧ್ಯಾನಿಸಿ ಮನಸ್ಸನ್ನು ಕ್ರಮಕ್ರಮವಾಗಿ ವಶಪಡಿಸಿಕೊಂಡು ತರುವಾಯ ಭಗವಂತನಲ್ಲಿ ಸಾಕ್ಷಾತ್ತಾಗಿ ನೆಲೆಗೊಳಿಸುವ ಅಭ್ಯಾಸವನ್ನು ಸಾಧಿಸಬೇಕು. ಹೀಗೆ ಭಗವಂತನನ್ನು ಸ್ಥೂಲ, ಸೂಕ್ಷ್ಮ ಮತ್ತು ದಿವ್ಯಮಂಗಳ ವಿಗ್ರಹ ಎಂಬ 3 ರೂಪಗಳಲ್ಲೂ ಸಾಧಕರು ತಮ್ಮ ಅಧಿಕಾರಾನುಸಾರವಾಗಿ ಉಪಾಸಿಸಬಹುದು. ಭಗವಂತನ ದಿವ್ಯ ವಿಗ್ರಹವು ರಾಮಕೃಷ್ಣಾದಿ ಅವತಾರ ಮೂರ್ತಿಗಳ ರೂಪದಲ್ಲಿ ಅನೇಕ ವಿಧವಾಗಿರುವುದು. ಹೀಗೆ ಭಗವಂತನನ್ನು ತನ್ನ ಅಧಿಕಾರಾನುಸಾರವಾಗಿ ಉಪಾಸಿಸಿ ಜೀವಾತ್ಮನು ಉದ್ಧತನಾಗಬೇಕಾದುದು ಅತ್ಯವಶ್ಯಕವೆಂದು ಹೇಳಬೇಕಾದುದಿಲ್ಲವಷ್ಟೇ. ಪರೀಕ್ಷಿತ್ ರಾಜೇಂದ್ರ, ಇನ್ನೊಂದು ವಿಚಾರವನ್ನು ನಿನಗೆ ಮುಖ್ಯವಾಗಿ ತಿಳಿಸಬೇಕೆಂದು ನನಗೆ ಇಚ್ಛೆ ಇದೆ, ಕೇಳು. ಭಗವಂತನು ಈ ಜಗತ್ತನ್ನಾಗಲಿ ಇದರಲ್ಲಿರುವ ಚರಾಚರ ವಸ್ತುಗಳನ್ನಾಗಲಿ ಸೃಷ್ಟಿಸಿ, ಸಂರಕ್ಷಿಸಿ, ಲಯಗೊಳಿಸುವ ಈ ಮಹತ್ ಕಾರ್ಯದಲ್ಲಿ ಯಾವ ಬೇರೊಂದು ಸಹಾಯವನ್ನು ನಿರೀಕ್ಷಿಸದೆ ಸರ್ವಸ್ವತಂತ್ರನಾಗಿರುವನು. ಅಗಾಧವಾದ ಈ ಸಕಲ ಜಗದ್ವ್ಯಾಪಾರಗಳು ಕೇವಲ ಆತನ ಮನಸ್ಸಂಕಲ್ಪದಿಂದಲೇ ನಡೆದು ಹೋಗುವವು. ಭಗವಂತನ ಈ ಸೃಷ್ಟಿ ಕಾರ್ಯವು ಎಷ್ಟು ವಿಸ್ತಾರವಾಗಿರುವುದೆಂದು ಮನುಷ್ಯನು ಮನಸ್ಸಿನಿಂದ ಒಮ್ಮೆ ಪರಿಭಾವಿಸುವುದು ಅವನ ಮನೋವಿಕಾಸಕ್ಕೆ ಸಹಕಾರಿಯಾಗಿರುವುದು. ಈ ಅಗಾಧವಾದ ಸೃಷ್ಟಿಯು ಸ್ಥಾವರ ಜಂಗಮಾತ್ಮಕವಾಗಿರುವುದು. ಇವುಗಳಲ್ಲಿ ಜರಾಯುಜ, ಸ್ವೇದಜ, ಅಂಡಜ, ಉದ್ಭಿಜ ಎಂಬ 4 ವರ್ಗಗಳು, ಜಲಸ್ಥಳ ಮತ್ತು ಆಕಾಶ ಎಂಬಿ 3 ಸ್ಥಳಗಳಲ್ಲೂ ವ್ಯಾಪಿಸಿರುವವು. ಪ್ರಜಾಧಿಪತಿಗಳು, ದೇವತೆಗಳು, ಋಷಿಗಳು, ಪಿತೃದೇವತೆಗಳು, ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು, ಅಸುರರು, ಗುಹ್ಯರು, ಕಿನ್ನರರು, ಅಪ್ಸರಸುಗಳು, ಯಕ್ಷರು, ರಾಕ್ಷಸರು, ಕಿಂಪುರುಷರು, ಭೂತಪ್ರೇತ ಪಿಶಾಚಾದಿಗಳು, ಯಾತುಧಾನರು, ಗ್ರಹಗಳು, ವಿವಿಧ ವರ್ಗಗಳಿಂದ ಕಂಡುಬರುವ ಮೃಗಪಕ್ಷಿಗಳು, ವೃಕ್ಷಗಳು, ಸರೀಸೃಪಗಳು, ನದಿ ಪರ್ವತಾದಿಗಳು ಎಂಬ ಮುಂತಾದ ವಿವಿಧ ರೀತಿಯಲ್ಲಿ ಭಗವಂತನು ಜೀವಾತ್ಮರನ್ನು ಸೃಷ್ಟಿಗೆ ತಂದು ಲೋಕದ ಅಗಾಧ ನಾಟಕವನ್ನು ಸೂತ್ರಧಾರಿಯಾಗಿ ನಡೆಸುತ್ತಿರುವವನು.
ಆದರೆ ಈ ಸಮಸ್ತವನ್ನು ಒಂದೇ ವಿಧವಾಗಿ ಸೃಷ್ಟಿಸದೆ ಇಷ್ಟು ಬಗೆಯ ವಿವಿಧ ಸೃಷ್ಟಿಯ ಅವಶ್ಯಕತೆ ಏನಿತ್ತು ಎಂದು ತೋರಬಹುದು. ಕೇಳು ರಾಜೇಂದ್ರ, ಜೀವನು ತನ್ನ ಪುಣ್ಯಪಾಪ ಕರ್ಮಗಳ ಫಲಾನುಸಾರವಾಗಿ ಆ ವಿವಿಧ ವಿಚಿತ್ರ ಫಲಾನುಭವಕ್ಕಾಗಿ ಜನ್ಮವೆತ್ತುವನು ಎಂದು ಹಿಂದೆ ಕೇಳಿದ್ದೀಯಷ್ಟೇ. ಜೀವನ ಪುಣ್ಯ ಪಾಪ ರೂಪವಾದ ಕರ್ಮಗಳು ಉತ್ತಮಾಧಮ ಮಧ್ಯಮ ಭೇದದಿಂದ ನಾನಾ ರೂಪವಾಗಿರುವುದಾದ್ದರಿಂದ ಸೃಷ್ಟಿಯೂ ಸಹ ಇಷ್ಟು ಬಗೆಯಿಂದ ಬೇರ್ಪಟ್ಟು ಗೋಚರವಾಗಬೇಕಾಯಿತು. ಜೀವಾತ್ಮನ ಕರ್ಮಗಳು, ಅವುಗಳಿಗೆ ದೊರಕುವ ಕರ್ಮ ಫಲಗಳು ಚಿತ್ರ ವಿಚಿತ್ರಗಳಾಗಿರುವವು. ಆದುದರಿಂದ ಆಯಾ ಜೀವರ ವಿವಿಧ ಕರ್ಮಗಳಿಗೆ ಫಲಗಳಾದ ಜನ್ಮಗಳು, ಅವುಗಳ ಅವುಗಳ ನಾಮರೂಪಗಳು, ವ್ಯಾಪಾರಗಳು ಲೋಕದಲ್ಲಿ ಇಷ್ಟು ಮಟ್ಟಿನ ಭೇದ ರೂಪಾತ್ಮಕ ಸೃಷ್ಟಿಗೆ ಅವಕಾಶವನ್ನು ಕಲ್ಪಿಸಿದವು. ಇಷ್ಟು ಭೇದಗಳನ್ನು ಕಲ್ಪಿಸಿ ಜಗತ್ತನ್ನು ಸೃಷ್ಟಿಸಿದ ಪರಮಾತ್ಮನು ಪಕ್ಷಪಾತಿ ಎಂದೆಣಿಸಲಾಗದು. ಸರ್ವೇಶ್ವರನು ಎಂದೂ ಪಕ್ಷಪಾತಿಯಾಗಲಾರನು. ಸತ್ವ ರಜಸ್ ತಮೋ ಎಂಬಿ ಮೂರು ಗುಣಗಳು ಪ್ರಯೋಗಕ್ಕೆ ಬಂದು ವ್ಯತ್ಯಾಸವಾಗುವಾಗ ಅವುಗಳಿಂದ ಉಂಟಾಗುವ ಕರ್ಮಗಳ ಗತಿಯು ಮೂರು ಬಗೆಯಾಗಿ ಅವುಗಳ ಪರಂಪರೆಯಲ್ಲಿ ಅನಂತವಾದ ವಿವಿಧ ವ್ಯತ್ಯಾಸಗಳಿಂದ ಕಂಡುಬರುವುದು ಸ್ವಾಭಾವಿಕವಾಗುವುದು. ಇವುಗಳಲ್ಲಿ ಸಾತ್ವಿಕ ಕರ್ಮ ನಿರತರಾದವರು ದೇವತ್ವವನ್ನು, ರಾಜಸ ಕರ್ಮನಿರತರು ಮನುಷ್ಯ ಜನ್ಮವನ್ನು, ತಾಮಸ ನಿರತರು ಪಶುಪಕ್ಷಿ ಕ್ರಿಮಿಕೀಟಿ ಸ್ಥಾವರಾದಿ ಜನ್ಮಗಳನ್ನು ಎತ್ತುವರು. ಭಗವಂತನು ಯಾವ ವರ್ಗದ ಸೃಷ್ಟಿಯ ವಿಷಯದಲ್ಲೂ ಪಕ್ಷಪಾತಿಯಾಗಿಲ್ಲ ಎಂಬುದನ್ನು ನೀನು ಮತ್ತೊಂದು ಉದಾಹರಣೆಯಿಂದಲೂ ಮನಗಾಣಬಹುದು. ಈ ಜಗತ್ಕರ್ತನು ಮತ್ಸ್ಯಕೂರ್ಮ ವರಾಹಾದಿ ತೀರ್ಯಸ್ತ್ರಾಣಿ ವರ್ಗದಲ್ಲೂ, ರಾಮಕೃಷ್ಣಾದಿ ಅವತಾರಗಳನ್ನು ಮನುಷ್ಯ ವರ್ಗದಲ್ಲೂ, ವಾಮನಾದಿ ಅವತಾರಗಳನ್ನು ದೇವತಾ ವರ್ಗದಲ್ಲೂ ಎತ್ತಿ ಸರ್ವಸೃಷ್ಟಿಯನ್ನು ಸಮಭಾವದಿಂದ ಕಂಡು ರಕ್ಷಿಸುತ್ತಿರುವವನು. ಈ ಭಗವಂತನು ಕಲ್ಪಾಂತದಲ್ಲಿ ಕಾಲಾಗ್ನಿ ರೂಪವನ್ನು ಧರಿಸಿ ತನ್ನಿಂದಲೇ ಸ್ಪಷ್ಟವಾಗಿ ಸಂರಕ್ಷಿತವಾದ ಈ ಜಗತ್ತನ್ನು ಕೇವಲ ನಿಸ್ಸಂಗಿಯಾಗಿ ನಾಶಗೊಳಿಸುವನು. ಬ್ರಹ್ಮಜ್ಞಾನಿಗಳು ಭಗವಂತನನ್ನು ಚಿದ್ರೂಪಿಗಳಿಗೂ ವಿಲಕ್ಷಣನಾದ ಪರಮಬ್ರಹ್ಮನೆಂದು ಆರಾಧಿಸುವರು. ಜೀವನು ಜ್ಞಾನಾದಿ ಗುಣಗಳಲ್ಲಿ ಅಪೂರ್ಣನಾಗಿ, ಅಸ್ವತಂತ್ರನಾಗಿ, ಕೇವಲ ಕರ್ಮಾಧೀನನಾಗಿ ತೊಳಲುತ್ತಿದ್ದರೆ ಸರ್ವತಂತ್ರ ಸ್ವತಂತ್ರನಾದ ದೇವನಾದ ಪರಮಾತ್ಮನ ಕಾರ್ಯಗಳು ಕೇವಲ ಆತನ ಸಂಕಲ್ಪಾನುಸಾರವಾಗಿಯೇ ನಡೆಯುತ್ತಿರುವವು. ಆ ಪರಮಪುರುಷನಲ್ಲಿ ಕರ್ತೃತ್ವಗಳೆರಡು ಹೊಂದುವವು. ಕರ್ಮ ಸಂಬಂಧವಾದ ಕರ್ತೃತ್ವವು ತನ್ನನ್ನು ಅಂಟಲಾರದು ಎಂಬುದನ್ನು ತೋರಿಸುವುದಕ್ಕಾಗಿಯೂ ತನ್ನ ಇಚ್ಛಾನುಸಾರವಾಗಿಯೂ ದೇವ ಮನುಷ್ಯಾದಿ ಜನ್ಮಗಳನ್ನು ಅವುಗಳ ವ್ಯಾಪಾರಗಳನ್ನು ತನ್ನಲ್ಲಿ ಆರೋಪಿಸಿಕೊಂಡು ಅವತಾರಗಳನ್ನೆತ್ತಿ ಆಯಾ ಜನ್ಮಗಳಿಗೆ ಅಗಾಧವೆಂಬಂತಹ ಅಮಾನುಷ ಕಾರ್ಯಗಳನ್ನು ನಡೆಸಿ ತಾನು ಪರಮ ಪುರುಷನೆಂಬುದನ್ನು ವ್ಯಕ್ತಪಡಿಸುತ್ತಿರುವವನು. ರಾಜೇಂದ್ರ, ಮಹಾಕಲ್ಪ ಅವಾಂತರ ಕಲ್ಪಗಳು ಬ್ರಹ್ಮನಿಗೆ ಸಂಬಂಧಪಟ್ಟವುಗಳೆಂದು ಮಹತ್ತತ್ವದಿಂದ ಭೂಮಿಯವರೆಗಿನ ಸೃಷ್ಟಿ ಕಾರ್ಯಗಳೆಲ್ಲ ಮಹಾಕಲ್ಪದಲ್ಲೇ ನಡೆಯುವುದೆಂದು ಈವರೆಗಿನ ಕಥಾಂತ ವಿವರಣೆಯಿಂದ ನೀನು ತಿಳಿದಿರುವೆ ಅಷ್ಟೇ. ನಿನ್ನ ಅನೇಕ ಪ್ರಶ್ನೆಗಳಲ್ಲಿ ಕೆಲವಕ್ಕೆ ಮಾತ್ರ ಈವರೆಗೆ ನಿನಗೆ ಪ್ರತ್ಯುತ್ತರ ದೊರೆತಂತಾಯಿತು. ಮುಂದೆ ಇನ್ನು ಕಾಲ ಪರಿಮಾಣವನ್ನು, ಕಲ್ಪಲಕ್ಷಣ, ಮನ್ವಂತರಾದಿಗಳನ್ನು ಹೇಳಬೇಕಾಗಿದೆ. ಆ ಸಂದರ್ಭದಲ್ಲಿ ನಿನ್ನ ಎಲ್ಲ ಸಂದೇಹಗಳಿಗೂ ಸದುತ್ತರಗಳು ದೊರೆಯುವವು ಎಂದು ಶ್ರೀ ಸುಖಮನೀಂದ್ರರು ಪರೀಕ್ಷಿತ್ ರಾಜನಿಗೆ ಹೇಳಿದ ಭಾಗವತ ಕಥಾಂಶವನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ವಿವರಿಸಿದರು. ಆಗ ಶೌನಕರು, ಓ ಮಹಾತ್ಮ, ಹಿಂದೊಮ್ಮೆ ನೀವು ಭಕ್ತೋತ್ತಮನು ತತ್ವಜ್ಞನೂ ಆದ ವಿದುರನು ತನ್ನ ಬಂಧುವರ್ಗವೆಲ್ಲವನ್ನೂ ತೊರೆದು ಪುಣ್ಯತೀರ್ಥ ಯಾತ್ರೆಗೆ ಹೊರಟಾಗ್ಗೆ ಆತನಿಗೂ ಮೈತ್ರೇಯರಿಗೂ ಸಮಾಗಮವಾಯಿತೆಂದು ಹೇಳಿದ್ದೀರಿ. ಅವರಿಬ್ಬರು ಎಲ್ಲಿ ಸಂಧಿಸಿದರು? ಮೈತ್ರೇಯರು ವಿದುರನಿಗೆ ಮಹತ್ವದ
ಯಾವ ವೇದಾಂತ ವಿಚಾರಗಳನ್ನು ಉಪದೇಶಿಸಿದರು? ಅವರಿಬ್ಬರಿಗೂ ನಡೆದ ಸಂವಾದದ ಮಹತ್ವವೇನು? ವಿದುರನು ತನ್ನ ಬಂಧುಗಳನ್ನೆಲ್ಲ ತೊರೆದು ಹೊರಡಲು ಕಾರಣವೇನು? ಆತನ ಮುಂದಿನ ವೃತ್ತಾಂತವೇನು? ಇವುಗಳನ್ನೆಲ್ಲ ನಮಗೆ ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ದ್ವಿತೀಯ ಸ್ಕಂಧ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು.